ಎಲ್ಲರಿಗೂ ನಮಸ್ಕಾರ. ಮಂಜುಳಾ ಹಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಕ್ಲಾಸ್ 8th ಕ್ಲಾಸ್ ಕನ್ನಡ ಭಾಗ 2 ಗದ್ಯ 8 ಸಪ್ತಾಕ್ಷರಿ ಮಂತ್ರ. ಈ ಪಾಠದ ಕವಿ ಪರಿಚಯ, ಅಭ್ಯಾಸದಲ್ಲಿಯ ಪ್ರಶ್ನೆಗಳಿಗೆ ಉತ್ತರಗಳು ಹಾಗೂ ಭಾಷಾ ಅಭ್ಯಾಸದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕನ್ನು ಕೊಡಿ. ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಮಕ್ಕಳೇ. ಮೊದಲಿಗೆ ಕವಿ ಪರಿಚಯವನ್ನು ತಿಳಿದುಕೊಳ್ಳೋಣ. ಕವಿಯ ಹೆಸರು ಲಕ್ಷ್ಮೀನಾರಾಯಣಪ್ಪ ಅಥವಾ ಮುದ್ದನ. ಜನನ 1870 ಜನವರಿ 24. ಜನ್ಮಸ್ಥಳ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ. ಪೋಷಕರು ತಂದೆ ತಿಮ್ಮಪ್ಪಯ್ಯ, ತಾಯಿ ಮಹಾಲಕ್ಷ್ಮಮ್ಮ. ವೃತ್ತಿ ವ್ಯಾಯಾಮ ಶಿಕ್ಷಕರು ಹಾಗೂ ಕನ್ನಡ ಶಿಕ್ಷಕರು. ಕೃತಿಗಳು ರತ್ನಾವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಯಕ್ಷಗಾನ ಪ್ರಸಂಗಗಳು. ಶ್ರೀರಾಮ ಪಟ್ಟಾಭಿಷೇಕಂ ಎಂಬ ಕಾವ್ಯ, ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಾಶ್ವಮೇಧಂ ಎಂಬ ಹಳೆಗನ್ನಡ ಗದ್ಯ ಕಾವ್ಯಗಳು. ಇನ್ನು ಲಕ್ಷ್ಮೀನಾರಾಯಣಪ್ಪರವರ ಪ್ರಶಂಸೆಯನ್ನು ನೋಡುವುದಾದರೆ, ಹೊಸಗನ್ನಡ ಅರುಣೋದಯ ಮುಂಗೋಳಿ. ಇವರ ಮರಣ 1901 ಫೆಬ್ರವರಿ 15ರಂದು ನಿಧನರಾದರು. ಸಪ್ತಾಕ್ಷರಿ ಮಂತ್ರ ಗದ್ಯ ಭಾಗವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ ಭಂಡಾರ ಸಂಪುಟ 2 ಇದರ ತ್ರಯೋದಶಾಶ್ವಂ ಅರಣ್ಯಕ ಮುನಿದರ್ಶನಂ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಇನ್ನು ಅಭ್ಯಾಸದಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮುಖ್ಯ ಪ್ರಶ್ನೆ ಅ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಬರೆಯಿರಿ. ಉತ್ತರ: ರಾಘವನ ಯಜ್ಞಾಶ್ವ ಯಾರ ಆಶ್ರಮವನ್ನು ಹೊಕ್ಕಿತು? ಉತ್ತರ: ರಾಘವನ ಯಜ್ಞಾಶ್ವ ಅರಣ್ಯಕನೆಂಬ ಮುನಿಯ ಪುಣ್ಯಾಶ್ರಮವನ್ನು ಹೊಕ್ಕಿತು. ಎರಡನೆಯ ಪ್ರಶ್ನೆ: ಮನೋರಮೆಯಲ್ಲಿ ಮಾಡಿದ ಸಂದೇಹವೇನು? ಉತ್ತರ: ಅರಣ್ಯಕ ಮುನಿಗೆ ಸಾವಿರಾರು ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನವನ್ನು ನೀಡಲು ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆಗೆ ಸಂದೇಹ ಮೂಡಿತು. ಇನ್ನು ಮೂರನೆಯ ಪ್ರಶ್ನೆ: ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು? ಉತ್ತರ: ಬೇಡಿದ ದ್ರವ್ಯಗಳನ್ನು ಕೂಡಲೇ ತಂದುಕೊಡುವ ಮಂತ್ರದ ಶಕ್ತಿ ಮುನಿಗಳಲ್ಲಿದೆ. 4. ತಪಸ್ವಿಗಳಿಗೆ ಬೇರೆ ಗೊಡವೆ ಇಲ್ಲದಿರಲು ಕಾರಣವೇನು? ಉತ್ತರ: ತಪಸ್ವಿಗಳಿಗೆ ಜಪದ ಶಕ್ತಿಯ ನೆರವು ಇರುವುದರಿಂದ ಬೇರೆ ಗೊಡವೆ ಇರುವುದಿಲ್ಲ. 5ನೆಯ ಪ್ರಶ್ನೆ: ಮುದ್ದನನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು? ಉತ್ತರ: ಭವತಿ ಭಿಕ್ಷಾಂದೇಹಿ ಎನ್ನುವುದು ಮುದ್ದಣ್ಣನಿಗೆ ಸಿದ್ಧಿಸಿದ ಮಂತ್ರ. ಮುಖ್ಯ ಪ್ರಶ್ನೆ ಅ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ: ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದನು? ಉತ್ತರ: ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಸ್ವಾಗತಿಸಿ ಕೈಕಾಲುಗಳಿಗೆ ನೀರು ಕೊಟ್ಟು ಕುಳ್ಳರಿಸಿ ಒಳ್ಳೆಯ ಊಟವನ್ನು ಬಡಿಸಿ ಹೂವಿನಿಂದ ಸಿಂಗರಿಸಿ ಸುವಾಸನೆ ಭರಿತ ಶ್ರೀಗಂಧವನ್ನು ಹಚ್ಚಿ ಅವರೊಟ್ಟಿಗಿದ್ದು ಹಿತವಾಗಿ ಮಾತನಾಡಿ ಸತ್ಕರಿಸಿದನು. ಇನ್ನು ಎರಡನೆಯ ಪ್ರಶ್ನೆ: ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯೇನು? ಉತ್ತರ: ಕವಿಗಳು ತಮಗೆ ಒಲಿದಿರುವ ಒಂದು ಮಂತ್ರದಿಂದ 3 ಜಗವನ್ನು ನಾಶ ಮಾಡು, ಹೊಗಳುವ, ತೆಗಳುವ, ಕೊಳ್ಳುವ, ಆಳುವ, ತಾಳುವ, ಹೂಳುವ, ಹೇಳುವ, ಬಾಳುವ, ಶೃಂಗವನ್ನು ವರ್ಣಿಸುವ ಶಕ್ತಿ ಇದೆ ಎಂದು ಕವಿಗಳ ಮಂತ್ರದ ಮಹಿಮೆಯನ್ನು ಕುರಿತು ಮುದ್ದನ ಹೇಳಿದ್ದಾನೆ. ಮೂರನೆಯ ಪ್ರಶ್ನೆ: ಮುದ್ದಣ್ಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು? ಉತ್ತರ: ಮುದ್ದನನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಮನೋರಮೆಗೆ ಹೇಳಿದಾಗ ಅರೆಮುನಿಶಿನಿಂದ, ಹೋಗು ರಮಣ, ನಿನ್ನ ಮಾತನ್ನು ಕೇಳಿ ನಾನು ನಿಜವೆಂದೇ ಭಾವಿಸಿದೆ. ನೀನು ಮೋಸದ
ಕೊಂಕಿನ ಮಾತನ್ನು ಈ ರೀತಿಯಲ್ಲಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ. ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಪ್ರತಿಕ್ರಿಯಿಸುತ್ತಾಳೆ. ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಶತ್ರುಘ್ನಾದ್ಯರನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ದನ ಮನೋರಮೆಯರ ಮಧ್ಯೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ, ಅರಣ್ಯಕ ಮುನಿಯು ಶತ್ರುಘ್ನಾದ್ಯರನ್ನು ಮೃಷ್ಟಾನ್ನ ಭೋಜನ ನೀಡಿ ಸತ್ಕರಿಸಿದ ಸಂಗತಿಯು ಮನೋರಮೆಯಲ್ಲಿ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಮನೋರಮೆಯ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಹುಟ್ಟುತ್ತವೆ. ಸಾವಿರ ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನವನ್ನು ನೀಡಲು ಹೇಗೆ ಸಾಧ್ಯ ಎಂದು ಮುದ್ದಣ್ಣನಿಗೆ ಕೇಳುವಳು. ಆಗ ಮುದ್ದನ ಮುನಿಗಳ ಮಂತ್ರಶಕ್ತಿ ಅಪಾರವಾದದ್ದು, ಅದರಿಂದ ಎಲ್ಲವನ್ನೂ ಮಾಡಬಹುದು. ಮುನಿಗಳಲ್ಲಿ 1 ಅಕ್ಷರ, 2 ಅಕ್ಷರ, 3 ಅಕ್ಷರ, 4 ಅಕ್ಷರ, 5 ಅಕ್ಷರ, 6 ಅಕ್ಷರ ಹೀಗೆ ಅನೇಕ ತರಹದ ಅಕ್ಷರಗಳುಳ್ಳ ಶಕ್ತಿಯ ಮಂತ್ರಗಳಿವೆ ಎಂದು ಹೇಳುವನು. ಆಗ ಮನೋರಮೆಯ ಮುದ್ದನ, ಈಗಾಗಲೇ ಈ ಮಂತ್ರಸಿದ್ಧಿ ಪಡೆದುಕೊಂಡಿದ್ದೇನೆ ಎನ್ನುವುದು ಯಾವ ಮಂತ್ರ ಹೇಳಿ ಎಂದು ಮುದ್ದನನಿಗೆ ಕೇಳಿದಳು. ಆಗ ಮುದ್ದನ, ಈ ಮಂತ್ರವನ್ನ ಹೇಳುತ್ತೇನೆ, ಆದರೆ ನೀನು ಯಾರಿಗೂ ಹೇಳಬಾರದೆಂದ. ಆಗ ಮನೋರಮೆ, ಕುಲದೇವರ ಮೇಲಾಣೆಗೂ ಹೇಳುವುದಿಲ್ಲ ಎಂದು ಹೇಳಿದಳು. ಮುದ್ದನನು ಭವತಿ ಭಿಕ್ಷಾಂದೇಹಿ ಎಂಬುವುದು ಕವಿಗಳಿಗೆ ಸಿದ್ಧಿಸಿರುವ ಹೆಮ್ಮೆಯ ಸಪ್ತಾಕ್ಷರಿ ಮಂತ್ರ ಎನ್ನುವನು. ಆಗ ಮನೋರಮೆ, ನೀವು ಹೇಳುವ ಮಾತು ನಿಜವೆಂದು ತಿಳಿದಿದೆ, ಆದರೆ ನಿನ್ನ ಕೊಂಕು ನುಡಿಯನ್ನು ಅರಿಯದಾದನು. ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ನಿರಾಶೆಯನ್ನು ವ್ಯಕ್ತಪಡಿಸುವಳು. ಇನ್ನು ಎರಡನೆಯ ಪ್ರಶ್ನೆ, ರಾಮಾಶ್ವಮೇಧ ಕೃತಿಯಲ್ಲಿ ಮುದ್ದನ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಂಬುದನ್ನು ಸಪ್ತಾಕ್ಷರಿ ಮಂತ್ರಪಾಠದ ಆಧಾರದಿಂದ ಸಮರ್ಥಿಸಿ. ಉತ್ತರ, ರಾಮಾಶ್ವಮೇಧ ಕೃತಿಯಲ್ಲಿ ಮುದ್ದನ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ. ಎಷ್ಟೇ ಕಷ್ಟಗಳಿದ್ದರೂ, ಮನಸ್ಸನ್ನೇ ಸುಡುವ ಚಿಂತೆ ಇದ್ದರೂ ನವಿರಾದ ಹಾಸ್ಯ ಅವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ. ಶ್ರೀ ರಾಮಾಶ್ವಮೇಧಂ ಕೃತಿಯಲ್ಲಿ ಮಡದಿ ಮನೋರಮೆಯೊಡನೆ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವ ಮಾತುಗಳು ಮುದ್ದನನ ಕಷ್ಟ ಜೀವನದ ಪ್ರತೀಕವಾಗಿದೆ. ಪ್ರಕೃತ ಗದ್ಯ ಭಾಗದಲ್ಲಿ ಸಪ್ತಾಕ್ಷರಿ ಮಂತ್ರದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿದ್ರ್ಯವನ್ನು ಪರೋಕ್ಷವಾಗಿ ಮುದ್ದನ ವ್ಯಕ್ತಪಡಿಸಿದ್ದಾನೆ. ಹೊರನೋಟಕ್ಕೆ ಕುತೂಹಲಕಾರಿಯೂ ಹಾಸ್ಯಮಯವೂ ಆಗಿದ್ದಾರೆ. ಒಳಗೆ ತಾರುಣ್ಯವೆತೆಯ ಕತೆ ಅಡಗಿಕೊಂಡು ಕರುಣಾರಸ ಅಂತರ್ಗತವಾಗಿ ಹರಿಯುವುದನ್ನು ಇಲ್ಲಿ ಕಾಣಬಹುದು. ಇನ್ನು ಮುಖ್ಯ ಪ್ರಶ್ನೆ ಉ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಎ ಎನಗಿದ ಚೆರಿ ಎಂತುಟಾತಾರ್ಯಂ. ಆಯ್ಕೆ, ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ ಭಂಡಾರ ಕೃತಿಯಿಂದ ಆರಿಸಲಾಗಿರುವ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಮನೋರಮೆಗೆ ಮುದ್ದನನು ರಾಮಾಶ್ವಮೇಧದ ಕಥೆಯನ್ನು ಹೇಳುವಾಗ ಅರಣ್ಯಕ ಮುನಿಯು ಶತ್ರುಘ್ನಾದ್ಯರನ್ನು ಮೃಷ್ಟಾನ್ನ ಭೋಜನದಿಂದ ಸತ್ಕರಿಸಿದ ರೀತಿಯನ್ನು ಹೇಳುವ ಸಂದರ್ಭದಲ್ಲಿ ಮನೋರಮೆ ಈ ಮೇಲಿನ ಮಾತನ್ನು ಹೇಳುತ್ತಾಳೆ. ಇನ್ನು ಸ್ವಾರಸ್ಯವನ್ನು ನೋಡೋಣ. ಒಬ್ಬ ಋಷಿಯು ಸಾವಿರಾರು ಸಂಖ್ಯೆಯ ಸೈನಿಕರನ್ನು ಸತ್ಕರಿಸಿದ ಬಗೆಯನ್ನು ಕೇಳಿ ಮನೋರಮೆ ಆಶ್ಚರ್ಯಪಟ್ಟಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ. ಇನ್ನು ಎರಡನೆಯದಾಗಿ ಅಪ್ಪುದಪ್ಪದು ತಪ್ಯಂ. ಆಯ್ಕೆ, ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ ಭಂಡಾರ ಕೃತಿಯಿಂದ
ಆರಿಸಲಾಗಿರುವ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸಾವಿರಾರು ಜನರಿಗೆ ಸತ್ಕಾರ ಮಾಡಲು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆ ಮುದ್ದನನನ್ನು ಕೇಳಿದಾಗ ಮುನಿಗಳಿಗೆ ಹಲವಾರು ಮಂತ್ರಗಳ ಶಕ್ತಿ ಇದೆ ಎಂದು ಮುದ್ದನ ಹೇಳುತ್ತಾನೆ. ಆಗ ಮನೋರಮೆ, ಓಹೋ, ಆದ್ದರಿಂದಲೇ ತಪಸ್ವಿಗಳಿಗೆ ಯಾವುದೇ ಚಿಂತೆ ಇಲ್ಲ ಎಂದು ಹೇಳಿದ ಸಂದರ್ಭದಲ್ಲಿ ಮುದ್ದನನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಮುನಿಯಾದವರಿಗೆ ಮಂತ್ರಗಳ ಶಕ್ತಿ ಇರುವುದರಲ್ಲಿ ತಪ್ಪೇನಿದೆ ಎಂದು ಮುದ್ದನ ಸಮರ್ಥಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಇನ್ನು ಮೂರನೆಯ ಸಂದರ್ಭದ ವಾಕ್ಯ: ಯಮವರರೆಂದೇಕೆ ನಗುವ. ಆಯ್ಕೆ: ಈ ವಾಕ್ಯವನ್ನು ಪ್ರೊಫೆಸರ್ ಜಿ. ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ ಭಂಡಾರ ಕೃತಿಯಿಂದ ಆರಿಸಲಾಗಿರುವ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅರಣ್ಯಕ ಮುನಿಗಳು ತಮಗಿರುವ ಮಂತ್ರಶಕ್ತಿಯಿಂದ ಅತಿಥಿಗಳಿಗೆ ಸತ್ಕಾರ ಮಾಡಲು ಸಾಧ್ಯವಾಯಿತು ಎಂದು ಹೇಳಿದಾಗ ಮನೋರಮೆಯ ತಪಸ್ವಿಗಳಿಗೇನು ಸಂಸಾರದ ಚಿಂತೆಯೇ, ನಿಮ್ಮಂತಹ ಕವಿಗಳು ಸಂಸಾರದ ಗೊಡವೆ ಇಲ್ಲದ ಹಾಳು ಕತೆ ಬರೆದುಕೊಂಡಿರುವಿರಿ, ನೀವು ಕೂಡ ಹಿರಿಯ ಮುನಿಗಳಿಂದ ಮಂತ್ರಶಕ್ತಿಯ ಉಪದೇಶ ಪಡೆದುಕೊಂಡವರಾಗದೆ ಎಂದು ಛೇದಿಸಿದ ಸಂದರ್ಭದಲ್ಲಿ ಮುದ್ದನನು ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಹಿಂದೆ ಕವಿ ಸಾಹಿತಿಗಳ ಸಾಹಿತ್ಯ ರಚನೆಯಲ್ಲಿ ಮುಳುಗಿದ್ದು ಬಡತನದಿಂದ ಸಂಸಾರವನ್ನು ನಡೆಸುತ್ತಿದ್ದ ಬಗೆ ಇಲ್ಲಿ ಸ್ವಾರಸ್ಯಕರವಾಗಿದೆ. ಇನ್ನು ನಾಲ್ಕನೆಯದಾಗಿ ಸಂದರ್ಭದ ವಾಕ್ಯ: ಸಾಲ್ಗುಮಿ ಪರಿಹಾಸ್ಯಂ. ಆಯ್ಕೆ: ಈ ವಾಕ್ಯವನ್ನು ಪ್ರೊಫೆಸರ್ ಜಿ. ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದನ ಭಂಡಾರ ಕೃತಿಯಿಂದ ಆರಿಸಲಾದ ಸಪ್ತಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಮುದ್ದನನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿದಾಗ ಮನೋರಮೆ ಹಸಿ ಮುನಿಸಿನಿಂದ ನಿನ್ನ ಮಾತನ್ನು ನಿಜವೆಂದು ನಂಬಿದೆ, ನೀನೇನು ಕವಿಯೋ ಹಾಸ್ಯಗಾರನೋ ಎಂದು ಹೇಳುತ್ತಾಳೆ. ಆ ಸಂದರ್ಭದಲ್ಲಿ ಮುದ್ದನನು ಈ ಹಾಸ್ಯ ಇಲ್ಲಿಗೆ ಸಾಕು, ಮುಂದಿನ ಕಥೆಯನ್ನು ಕೇಳು ಎಂದು ಕತೆ ಮುಂದುವರಿಸುತ್ತಾನೆ. ಸ್ವಾರಸ್ಯ: ಇಲ್ಲಿ ಮುದ್ದನನ ಹಾಸ್ಯ ಪ್ರಜ್ಞೆ, ಮುದ್ದನ ಮತ್ತು ಆತನ ಪತ್ನಿಯ ನಡುವಿನ ಸರಸ ಸಲ್ಲಾಪಗಳು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಇನ್ನು ಮುಖ್ಯ ಪ್ರಶ್ನೆ: ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಮೊದಲನೆಯದಾಗಿ ಮೃಷ್ಟಾನ್ನ, ಇದು ಸವರ್ಣ ದೀರ್ಘ ಸಂಧಿಯಾಗಿದೆ. ಒಡನಿರ್ದು ಲೋಪಸಂಧಿ. ಎರಡನೆಯದಾಗಿ ಕಾವ್ಯ, ಕಬ್ಬ, ಆಶ್ಚರ್ಯ, ಅಚ್ಚರಿ. ಇನ್ನು ಮೂರನೆಯ ಪದ ಮಣ್ಣಿಸಿ ಅಂದರೆ ಗೌರವಿಸಿ. ಭಾವಣ್ಣ, ಸುಗಂಧ ಅಥವಾ ಶ್ರೀಗಂಧ. ನಾಲ್ಕನೆಯ ಪದ ಕುವೆಂಪು, ಕುಪ್ಪಳಿ, ಮುದ್ದನ, ನಂದಳಿಕೆ. ಇನ್ನು ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಇರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಕೊಟ್ಟಿರುವ ಸಮಾಸ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ. ಚಳಿಗಾಲ, ಚಳಿಯಾದ ಪ್ಲಸ್ ಕಾಲ, ಇದು ಕರ್ಮಧಾರೆಯ ಸಮಾಸವಾಗಿದೆ. ಇನ್ನು ಎರಡನೆಯದಾಗಿ ಯಜ್ಞ ತುರಂಗ, ಯಜ್ಞದ ಪ್ಲಸ್ ತುರಗ, ಯಜ್ಞ ತುರಗ, ಇದು ತತ್ಪುರುಷ ಸಮಾಸವಾಗಿದೆ. ಮೂರನೆಯದಾಗಿ ಬಾಯುಪಚಾರ, ಬಾಯಿಯಿಂದ ಪ್ಲಸ್ ಉಪಚಾರ, ಬಾಯುಪಚಾರ, ಇದು ತತ್ಪುರುಷ ಸಮಾಸವಾಗಿದೆ. ಇನ್ನು ನಾಲ್ಕನೆಯ ಪದ ಸವಿಗೂಳು, ಸವಿಯಾದ ಪ್ಲಸ್ ಕೂಳು, ಸವಿಗೂಳು, ಇದು ಕರ್ಮಧಾರೆಯ ಸಮಾಸ. ಇನ್ನು ಮೃಷ್ಟಾನ್ನ, ಈ ಪದ ಬಿಡಿಸಿ ಬರೆದಾಗ ಮೃಷ್ಟವಾದ ಪ್ಲಸ್ ಅನ್ನ, ಮೃಷ್ಟಾನ್ನ, ಇದು ಕರ್ಮಧಾರೆಯ ಸಮಾಸ. ಏಕಾಕ್ಷರಿ, ಈ ಪದ ಬಿಡಿಸಿ ಬರೆದಾಗ ಏಕವಾದ ಪ್ಲಸ್ ಅಕ್ಷರಿ, ಏಕಾಕ್ಷರಿ, ಇದು ದ್ವಿಗು ಸಮಾಸವಾಗಿದೆ. ಪಂಚಾಕ್ಷರಿ, ಪಂಚಗಳಾದ ಪ್ಲಸ್ ಅಕ್ಷರಿ, ಪಂಚಾಕ್ಷರಿ, ದ್ವಿಗು ಸಮಾಸ.
ಇನ್ನು ಮೂಜುಗ ಪದದ ಅರ್ಥ 3 ಪ್ಲಸ್ ಜಗ, ಇದು ಮೂಜುಗ. ಇದರ ಸಮಾಸವನ್ನು ನೋಡೋದಾದರೆ ದ್ವಿಗು ಸಮಾಸವಾಗಿದೆ. ಸಪ್ತಾಕ್ಷರಿ ಬಿಡಿಸಿ ಬರೆದಾಗ ಸಪ್ತಗಳಾದ ಪ್ಲಸ್ ಅಕ್ಷರಿ ಸಪ್ತಾಕ್ಷರಿ, ಇದು ದ್ವಿಗು ಸಮಾಸವಾಗಿದೆ. ಮಕ್ಕಳೇ, ಇದುವರೆಗೂ 8ನೆಯ ತರಗತಿಯ ಕನ್ನಡ ಅಧ್ಯಾಯ 8 ಸಪ್ತಾಕ್ಷರಿ ಮಂತ್ರ ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮಕ್ಕಳೇ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.